ತುಮಕೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ದೊಡ್ಡಗೌಡರ ಗೆಲುವಿಗೆ ಸಂಬಂಧಪಟ್ಟಂತೆ ಇವತ್ತು ಬಹಳ ಮಹತ್ವದ ಘಟ್ಟ. ಯಾಕೆ ಅಂತ ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಮಾಜಿ ಶಾಸಕರು ನಾವು ನಮ್ಮ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕೋ ಅಥವಾ ಬೇಡವೋ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಚರ್ಚೆಯನ್ನು ನಡೆಸ್ತಾರೆ. ಅದರ ಜೊತೆಗೇನೆ ಮಾಜಿ ಶಾಸಕ ಕೆ.ಎನ್. ರಾಜಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕೈ ಕಾರ್ಯಕರ್ತರ ಸಭೆ ಇದು. ಯಾಕಂದ್ರೆ ಕೆ.ಎನ್. ರಾಜಣ್ಣ ಅವರು ಹಿಂದೆಯಿಂದನೂ ಕೂಡ ಎಚ್.ಡಿ. ದೇವೇಗೌಡರು ಜೊತೆಗೆ ಅವರ ಕುಟುಂಬ ರಾಜಕಾರಣವನ್ನ ಟೀಕೆ ಮಾಡ್ಕೊಂಡು ಬಂದಂತವ್ರೆ. ಆಮೇಲೆ ಮೊನ್ನೆನೂ ಕೂಡ ನಾವು ನೋಡ್ತಿದ್ವಿ, ದೇವೇಗೌಡರು ಕಂಟೆಸ್ಟ್ ಮಾಡೋದ್ರೆ ಓಕೆ, ಇಲ್ಲೇ ಅಂತ ಹೋದ್ರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಬೇಕಾಗುತ್ತೆ ಅಂತೇಳಿ ಇನ್ಫ್ಯಾಕ್ಟ್ ಅವ್ರು ನಾಮಿನೇಷನ್ ಕೂಡ ಮಾಡಿದ್ರು. ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಕರೆದು ಅವ್ರ ಜೊತೆಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಎಚ್.ಡಿ. ದೇವೇಗೌಡರು ಅಂದ್ರೆ ತುಮಕೂರು ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಬೇಕೋ ಬೇಡವೋ ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ದಾರೆ. ಬಹುಶಃ ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲ ನಾವು ಸಪೋರ್ಟ್ ಮಾಡೋಣ ಅಂತ ಹೇಳಿದ್ರೆ ಓಕೆ, ಇಲ್ಲದೆ ಹೋದ್ರೆ ಏನ್ ನಿರ್ಧಾರಕ್ಕೆ ಬರ್ತಾರೋ ನೋಡ್ಬೇಕಿದೆ. ಮಹೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಹೇಶ್, ಇವತ್ತು ಮಧುಗಿರಿ ಕೂಡ ಇಂಪಾರ್ಟೆಂಟ್. ಎಚ್.ಡಿ. ದೇವೇಗೌಡರು ಗೆಲ್ಬೇಕು ಅಂತ ಅಂದ್ರೆ ಅಲ್ಲಿ ಲೀಡ್ ಬರೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆ.ಎನ್. ರಾಜಣ್ಣ ಅವರ ಇವತ್ತಿನ ನಡೆ ಹೇಗೆ? ಈ ಮೈತ್ರಿ ನಾಯಕರಲ್ಲಿ ಒಂದು ಕುತೂಹಲ ಇದೆ, ಒಂದು ಗಮನ ಇಟ್ಟಿದಾರಲ್ಲ ಅಂತ. ಹೌದು ಮಲ್ತೇಶ್, ಖಂಡಿತ. ಇವತ್ತು ಮಾಜಿ ಶಾಸಕರಾದಂತ ಕೆ.ಎನ್. ರಾಜಣ್ಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಕರೆದಿರುವಂತದ್ದು. ಏನು ಮೈತ್ರಿ ಅಭ್ಯರ್ಥಿ ದೇವೇಗೌಡರನ್ನ ಬೆಂಬಲಿಸುವ ಸಲುವಾಗಿ ನಡೆಯುವಂತ ಸಭೆ. ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ, ಬೆಂಬಲ ನೀಡಬೇಕು ಅಥವಾ ಬೇಡವಾ ಅಂತೇಳಿ. ಏನು ಈ ಸಭೆಯಲ್ಲಿ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಮಧುಗಿರಿ ಪಟ್ಟಣದಲ್ಲಿ ನಡೆಯುವಂತ ಕಾರ್ಯಕ್ರಮ. ಇದಕ್ಕೂ ಮುಂಚೆ ಈಗಾಗಲೇ ಜೆಡಿಎಸ್ ಕೂಡ ಅಲ್ಲಿ ಪ್ರಚಾರ ಕೂಡ ನಡೆಸಿತ್ತು. ಜಂಟಿ ಪ್ರಚಾರ ಅಂತೇಳಿ ಒಂದು ಬ್ಯಾನರ್ ಅಲ್ಲಿ ಕಾರ್ಯಕ್ರಮ ಕೂಡ ನಡೆಸಿತ್ತು. ಇದಕ್ಕೆ ದೇವೇಗೌಡರು ಕೂಡ ಬಂದಿದ್ರು. ಆದ್ರೆ ಇಲ್ಲಿ ಯಾವುದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿ ಮತ್ತೆ ಕೆ.ಎನ್. ರಾಜಣ್ಣ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿರ್ಲಿಲ್ಲ. ಆಹ್ವಾನ ಕೊಟ್ಟಿದ್ರಂತೆ, ಆದ್ರೆ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಹೀಗಾಗಿ ಇವತ್ತು ತಮ್ಮದೇ ಆದಂತ ಒಂದು ಪಕ್ಷದ ವತಿಯಿಂದ ಒಂದು ಸಭೆ ಕೂಡ ನಡೆಸ್ತಾರೆ. ಈ ಸಭೆಯಲ್ಲಿ ಎಲ್ಲ ತಮ್ಮ ಬೆಂಬಲಿಗರಾಗಿರ್ಬೋದು ಮತ್ತೆ ಮಧುಗಿರಿ ವಲಯದ ಏನೋ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸ್ತಾರೆ. ಇಲ್ಲಿ ಏನೋ ದೇವೇಗೌಡರಿಗೆ ಬೆಂಬಲ ನೀಡಬೇಕೋ ಬೇಡುವಂತ ಚರ್ಚೆ ಕೂಡ ಆಗುತ್ತೆ. ಮತ್ತೆ ಮತ್ತೊಂದು ಕಡೆ ಏನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಹಾಲಿ ಸಂಸದರಂತ ಮುದ್ದನ್ಮೇಗೌಡರು ಕೂಡ ಬರೋ ಸಾಧ್ಯತೆ ಕೂಡ ಇರುವಂತದ್ದು. ಇಲ್ಲಿ ಒಟ್ಟಾರೆ ಅವರು ಮತ್ತೆ ಇವರು ಏನು ಇಬ್ರು ಪರಸ್ಪರ ಚರ್ಚೆ ಮಾಡಿ ಏನ್ ಮುಂದಿನ ನಿರ್ಧಾರ ಕೂಡ ಕೈಗೊಳ್ತಾರೆ. ಒಟ್ಟಾರೆ ಮೇಲ್ನೋಟಕ್ಕೆ ಈಗಾಗಲೇ ಬಂಡಾಯ ಅಭ್ಯರ್ಥಿಗಳಿಗೆ ಏನು ಕಣಕ್ಕಿಳಿದು ಮತ್ತೆ ಹೈಕಮಾಂಡ್ ಒತ್ತಡದಿಂದ ನಾಮಪತ್ರ ವಾಪಸ್ ಕೂಡ ಪಡೆದಿದ್ರು. ಆದ್ರೆ ಇವತ್ತಿನ ಏನು ಸಭೆ ಚಿತ್ರ ಎಲ್ಲರ ಗಮನ ಹರಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಹೇಶ್.